ಸಿಎಂ ಸಿದ್ದರಾಮಯ್ಯ ಅವರ 17ನೇ ಬಜೆಟ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ. ತುಂಬಾ ಸ್ವಾರಸ್ಯಕರವಾಗಿ ಅವರು ಒಂದು ಟ್ವೀಟ್ ಮಾಡಿರುವಂಥದ್ದು. ಸರ್ಕಾರದ ಮುಂದಿನ ದಿನಗಳು ಇನ್ನೂ ದುರ್ಬರವಾಗಿವೆ. ರಾಜ್ಯ ಸರ್ಕಾರವನ್ನ ರಾಜ್ಯದ ಜನರು ಕ್ಷಮಿಸೋದಿಲ್ಲ. ಸರ್ಕಾರದ ಲೆಕ್ಕಾಚಾರದ ಹಳಿ ತಪ್ಪಿದೆ. ಇದಕ್ಕೆ ಬಜೆಟ್ ಸಾಕ್ಷಿಯಾಗಿದೆ. ದೂರದೃಷ್ಟಿ ಇಲ್ಲದಿರುವಂತಹ ಬಜೆಟ್ ಅನ್ನುವಂಥದ್ದನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಟ್ವೀಟ್ನಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಬಜೆಟನ್ನು ಟೀಕೆ ಮಾಡಿದ್ದಾರೆ. ಸ್ವಾರಸ್ಯಕರವಾಗಿ ಮಾಡಿರುವಂಥ ಟೀಕೆ ಅದು. ಸ್ಲೋಗನ್ ರಾಮಯ್ಯ ಅವರ ಬಜೆಟ್ಟಿನ ಸುದೀರ್ಘ ಪ್ರಲಾಪ ಆಲಿಸಿದೆ. ಅವರಿಗೆ 17ನೇ ಬಜೆಟ್ ಮಂಡಿಸಿದ ಖುಷಿ, ಜನರಿಗೆ ಬರೆ ಎಳಿಸಿಕೊಂಡ ಬಿಸಿ. ದಾಖಲೆ ಮಾಡಲು ಹೋಗಿ ರಾಜ್ಯದ ಆರ್ಥಿಕತೆಯನ್ನು ದಿಕ್ಕಾಪಾಲಾಗಿಸಿದ್ದಾರೆ ಸಿದ್ದರಾಮಯ್ಯನವರು. ಒಂದು ಮಾತು ಸ್ಪಷ್ಟ, ಕರ್ನಾಟಕದ ಆರ್ಥಿಕತೆ ಹಿಂಜರಿಕೆಯತ್ತ ಸಾಗಿದೆ. ಸಿಎಜಿ ವರದಿ, ರಿಸರ್ವ್ ಬ್ಯಾಂಕ್ ಕೊಟ್ಟಿರುವ ಎಚ್ಚರಿಕೆಗಿಂತ ದೊಡ್ಡ ಆರ್ಥಿಕ ಅಪಾಯಕ್ಕೆ ಕರ್ನಾಟಕ ಸಿಲುಕಿದೆ. ಮುಂದಿನ ದಿನಗಳು ಇನ್ನೂ ದುರ್ಬರವಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದ ಜನರು ಕ್ಷಮಿಸೋದಿಲ್ಲ. ಈ ಆಯವ್ಯಯ ಕರ್ಣ ಕಠೋರ ಮತ್ತು ರಾಜ್ಯಕ್ಕೆ ಭಾರ. ಯಾಕೆಂದರೆ ಮುಖ್ಯಮಂತ್ರಿಗಳು ಕೇಂದ್ರದ ನಿಂದನೆಯನ್ನು ಈ ಬಾರಿಯೂ ಮುಂದುವರೆಸಿದ್ರು. ಅದು ಅಗತ್ಯ ಇರಲಿಲ್ಲ. ಒಕ್ಕೂಟ ವ್ಯವಸ್ಥೆಯ ಮೂಲತತ್ವವನ್ನೇ ಮರೆತು ತಮ್ಮ ಸರ್ಕಾರದ ಕೆಟ್ಟ ಮಾದರಿಯನ್ನು ಪ್ರಚಾರ ಮಾಡಿಕೊಂಡು ಆತ್ಮರತಿ ಮೆರೆದಿದ್ದಾರೆ. 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯದ ತೆರಿಗೆ ಪಾಲನ್ನು 3.61%ನಿಂದ 4.7%ಗೆ ಏರಿಕೆ ಮಾಡಲಾಗಿದೆ. ಇದರಿಂದ ಅನಾಮತ್ತಾಗಿ 11,000 ಕೋಟಿಗೂ ಹೆಚ್ಚು ಹಣ ರಾಜ್ಯಕ್ಕೆ ಹರಿದು ಬರುತ್ತೆ. ಕೇಂದ್ರದಿಂದ ಹಣ ಬರೋದು ಕಡಿಮೆಯಾಗಿಲ್ಲ ಅನ್ನೋದನ್ನು ಅವರ ಬಜೆಟ್ ಪುಸ್ತಕವೇ ಹೇಳುತ್ತೆ. ಆದಾಯದ ಕೊರತೆ ಸತತವಾಗಿ ಹೆಚ್ಚುತ್ತಿರುವ ಸಾಲದ ಪ್ರಮಾಣ ಕಳವಳಕಾರಿ. ಅನುದಾನ ಹಂಚಿಕೆಯಲ್ಲಿ ತಾಳಮೇಳವಿಲ್ಲ. ಲೆಕ್ಕಾಚಾರ ಹಳಿ ತಪ್ಪಿದೆ ಅನ್ನೋದಕ್ಕೆ ಬಜೆಟ್ ಪುಸ್ತಕವೇ ಸ್ಪಷ್ಟ ಸಾಕ್ಷಿ. ನಿರೀಕ್ಷೆಗಳನ್ನು ಸೃಷ್ಟಿಸಿ ಅತೀವ ನಿರಾಸೆ ಉಂಟು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ರಾಜ್ಯದ್ದು ಈಗ 4.48 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್. ರಾಜ್ಯದ ಈಗಿನ ಒಟ್ಟು ಸಾಲ 8.24 ಲಕ್ಷ ಕೋಟಿ. ಈ ಸಾಲ 1.16 ಲಕ್ಷ ಕೋಟಿಯಿಂದ 1.32 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಮುಂದಿನ ವರ್ಷಕ್ಕೆ 9 ಲಕ್ಷ ಕೋಟಿ ಮೀರೋದು ಗ್ಯಾರಂಟಿ. ಈ ಸಾಲದ ಗ್ಯಾರಂಟಿ ಭೀತಿ ಹುಟ್ಟಿಸ್ತಾ ಇದೆ. ಸಾಲ ಮಾಡ್ತಿದ್ದೀರಿ ಸರಿ, ಅದನ್ನು ಏನಕ್ಕೆ ಬಳಕೆ ಮಾಡ್ತಿದ್ದೀರಿ? ಸಾಲಕ್ಕೆ ತಕ್ಕಂತೆ ಬಂಡವಾಳ ವೆಚ್ಚವೂ ಆಗಬೇಕಲ್ವಾ? ದುರಂತ ಅಂದರೆ ಬಂಡವಾಳ ವೆಚ್ಚ ಎಲ್ಲಿದೆಯೋ ಕಳೆದ 3 ವರ್ಷಗಳಿಂದ ಅಲ್ಲೇ ಇದೆ. ಇವರು ಸಾಲ ಮಾಡಿ ಮೋಜು ಮಾಡ್ತಿದ್ದಾರೆ. ಸಾಲದ ಮೇಲೆ ಸಾಲ ಮಾಡಿ 140ಕ್ಕೂ ಹೆಚ್ಚು ಕಾಂಗ್ರೆಸ್ ನಾಯಕರಿಗೆ ಕ್ಯಾಬಿನೆಟ್ ದರ್ಜೆ, ಸ್ಟೇಟ್ ಮಿನಿಸ್ಟರ್ ದರ್ಜೆ ದಯಪಾಲಿಸಿ ಪೊಗಡದಸ್ತಾಗಿ ಸಾಕ್ತಿದ್ದಾರೆ. ಅನುತ್ಪಾದಕ ವೆಚ್ಚಕ್ಕೆ ಹಣ ಪೋಲಾಗ್ತಾ ಇದ್ದು ಈ ಸರ್ಕಾರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗಂಜಿ ಕೇಂದ್ರವಾಗಿದೆ. ಸಾಲದ ದುಡ್ಡು ಅವರ ಕಿಸೆಗೆ ಹೋಗಿ ಸೇರ್ತಾ ಇದೆ. ಓಟು ಕೊಟ್ಟ ಮಹಾಪಾಪಕ್ಕೆ ಜನತೆಯನ್ನು ಶಾಶ್ವತವಾಗಿ ಸಾಲದ ಕೂಪಕ್ಕೆ ನೂಕುವ ದಾರುಣ ಬಜೆಟ್ ಇದಾಗಿದೆ. ಮುಂಬರುವ ಸರ್ಕಾರಗಳಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸುವಂತಹ ಸಾಲದ ಗುಂಡಿಯನ್ನು ಮುಚ್ಚೋದೇ ಕೆಲಸ ಆಗಲಿದೆ. ಹ್ಯಾಶ್ಟ್ಯಾಗ್ ಆರ್ಥಿಕ ಅಪಾಯದಲ್ಲಿ ಕರ್ನಾಟಕ. ಇದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರುವಂಥ ಒಂದು ಟ್ವೀಟ್. ಸೊ ಇನ್ನು ರಾಜ್ಯದ ಬಜೆಟನ್ನು ಖಂಡಾತುಂಡವಾಗಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಖಂಡಿಸಿದ್ದಾರೆ. ಅವರು ಬಜೆಟ್ ಕುರಿತಾಗಿ ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಅವರ ಕೊನೆಯ ರಾಜಕೀಯವಾದಂಥ ಒಂದು ಬಡ್ಜೆಟ್ ಆಗಬಹುದೇನೋ ಅಂತಕ್ಕಂಥದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ರಾಜಕಾರಣದ ಬೆಳವಣಿಗೆಗಳು ನೋಡಿದಾಗ ಅವರ ಸ್ವಂತ ಪಕ್ಷದ ಶಾಸಕರುಗಳು ಬೀದಿನಲ್ಲಿ ಇಳಿದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮುಖ್ಯಮಂತ್ರಿಯ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಬಹುಶಃ ಇದು ಮಾನ್ಯ ಮುಖ್ಯಮಂತ್ರಿಗಳ ಕೊನೆಯ ಬಡ್ಜೆಟ್ ಏನೋ ಅಂತಕ್ಕಂಥದ್ದು ನಾವಾದರೂ ಕೂಡ ಭಾವಿಸ್ಬೇಕಾಗ್ತದೆ. ಆದರೆ ಇವತ್ತಿನ ಈ ಒಂದು ಬಡ್ಜೆಟ್ಟು ಈ 17ನೇ ಬಡ್ಜೆಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾವು ಮಾತನಾಡೋದಾದರೆ ಇಡೀ ರಾಜ್ಯವನ್ನ ಒಂದು ಸಾಲದ ಸುನಾಮಿಗೆ ದೂಡಿರ್ತಕ್ಕಂಥದ್ದು ಬಹಳ ಸತ್ಯ. ಕಾರಣ ಕಳೆದ 3 ವರ್ಷಗಳಿಂದ ನಾವು ನೋಡ್ತಾನೆ ಬಂದಿದ್ದೇವೆ ಎಷ್ಟು ಪ್ರತಿ ವರ್ಷವೂ ಕೂಡ ಸಾಲದ ಹೊರೆ ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಒಂದು ಬಡ್ಜೆಟ್ ಅನ್ನ ನೋಡಿದಾಗ ಮೊದಲನೇ ವರ್ಷದ ಬಡ್ಜೆಟ್ 1 ಲಕ್ಷ ಕೋಟಿಗೂ ಹೆಚ್ಚು ಮೀರಿತ್ತು ಸಾಲ. ಮತ್ತೆ ಎರಡನೇ ಬಡ್ಜೆಟ್ ಕೂಡ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ
ನಮ್ಮ ತಲೆಗೆ ಹಾಕಿದ್ರು. ಆದರೆ ಇವತ್ತು ಹೆಚ್ಚು ಕಮ್ಮಿ 1.32 ಅಂದರೆ 1,32,000 ಕೋಟಿಯಷ್ಟು ಸಾಲದ ಹೊರೆಯನ್ನ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ, ಇದನ್ನ ಇನ್ನೊಂದು ಸ್ವಲ್ಪ ವಿಂಗಡಿಸಿ ಹೇಳಬೇಕು ಅಂತಕ್ಕಂಥದ್ದಾದ್ರೆ, ಕಳೆದ 3 ವರ್ಷದಲ್ಲಿ ಏನೊಂದು 76,000 ಪ್ರತಿಯೊಬ್ಬ ಈ ರಾಜ್ಯದ ನಾಗರಿಕನ ಮೇಲೆ ಸಾಲ ಇತ್ತು, ಅದು ಇವತ್ತು 1,12,000ಕ್ಕೆ ಹೋಗಿ ತಲುಪಿದೆ. ಅಂದರೆ ಕೇವಲ 3 ವರ್ಷದಲ್ಲಿ 5,22,000 ಕೋಟಿ ಸಾಲ ಇದ್ದಂತ ನಮ್ಮ ರಾಜ್ಯ ಅದನ್ನ ಹೆಚ್ಚು ಕಮ್ಮಿ ಬಹುಶಃ ಮುಂದಿನ ಸಾಲ ಅಷ್ಟರಲ್ಲಿ ಅದು 8,24,000 ಕೋಟಿಯಷ್ಟು ಸಾಲದ ಸಂಪೂರ್ಣ ಭಾರವನ್ನ ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಾಕಿರ್ತಕ್ಕಂಥದ್ದು ಬಹುಶಃ ಈ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸಾಧನೆ ಇರ್ಬೋದೇನೋ ಅವರ ಅಭಿಪ್ರಾಯದಲ್ಲಿ. ಆದರೆ ಇವೆಲ್ಲವನ್ನ ನೋಡಿದಾಗ ಒಂದು ನಮಗನ್ಸಿದ್ದು, ಇವತ್ತು ಯಾತಕ್ಕೋಸ್ಕರ ಈ ಒಂದು ಕಪ್ಪು ಪತ್ರವನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡಿದ್ವು, ಈ ನಾಡಿನ ಕನ್ನಡಿಗರ ಒಂದು ಧ್ವನಿಯಾಗಿ ಇವತ್ತು ಜನತಾದಳ ಪಕ್ಷ ಕೆಲಸ ಮಾಡ್ತಾ ಇದೆ. ಏನೇನು ಅನಾಹುತಗಳು ಕಳೆದ 3 ವರ್ಷದಲ್ಲಿ ಸಂಪೂರ್ಣ ಬಹುಮತ ಬಂದಂತ ಈ ರಾಜ್ಯ ಸರ್ಕಾರದ ಈ 3 ವರ್ಷದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಏನಿದೆ, ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಒಂದು ರೀತಿ ಆರ್ಥಿಕವಾದಂಥ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಬಹಳ ದಿಟ್ಟವಾದಂಥ ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ಹಾಗಾಗಿ ಇವತ್ತು ಎಕನಾಮಿಕ್ ಚಾರ್ಜ್ ಶೀಟ್ ಅಂತಕ್ಕಂಥದ್ದು ಈ ಒಂದು ಬುಕ್ನ ಇವತ್ತು ಏನು ನಾವು ಒಂದು ಕಪ್ಪು ಪತ್ರ ಅಂತಕ್ಕಂಥದ್ದನ್ನ ಯಾಕೆ ಕರಿತಾ ಇದ್ದೇವೆ ಅಂದರೆ, ಸಾಮಾನ್ಯವಾಗಿ ಯಾವುದೇ ಸರ್ಕಾರಗಳು ಅವರಲ್ಲಿ ವಿಶ್ವಾಸ ಇದ್ದಂಥ ಸಂದರ್ಭದಲ್ಲಿ ಶ್ವೇತಪತ್ರವನ್ನು ಹೊರಡಿಸಬೇಕಾಗ್ತದೆ, ಒಂದು ವೈಟ್ ಪೇಪರನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಕಾರಣ ಇಲ್ಲೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನಿಲ್ಲ, ಇದು ಜನರ ದುಡ್ಡು, ಜನರ ತೆರಿಗೆ ದುಡ್ಡು. ಇದನ್ನ ನೀವು ಜನರ ಮುಂದೆ ಹೊರಗಾಕ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಜನರು ನಮ್ಮ ಆರ್ಥಿಕ ಪರಿಸ್ಥಿತಿಗಳು, ನಮ್ಮ ರಾಜ್ಯದ ಏನು ಸತ್ಯಾಸತ್ಯತೆ ಇದೆ ಅದನ್ನ ಅವ್ರ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ, ಯಾವುದೇ ಒಂದು ಸರ್ಕಾರ ಆಗಲಿ, ಅದರ ಜವಾಬ್ದಾರಿ ಇದೆ. ಬಹುಶಃ ಹಿಂದೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ಮಾನ್ಯ ಹಿಂದಿನ ದಿವಂಗತ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣರವರು. ಈ ಹಿಂದೆ ಎಸ್ ಎಂ ಕೃಷ್ಣರವರು 2000 ಇಸ್ವಿನಲ್ಲಿ ಮುಖ್ಯಮಂತ್ರಿಗಳಾದಾಗ, ಆದರೆ ಹಿಂದಿನ ಸರ್ಕಾರದಲ್ಲಿ ಯಾರು ಹಣಕಾಸಿನ ಸಚಿವರಾಗಿದ್ರು ಅಂತಕ್ಕಂಥದ್ದು ಬಹುಶಃ ನಾಡಿನ ಜನತೆಗೂ ಗೊತ್ತಿದೆ, ಮಾಧ್ಯಮದ ಸ್ನೇಹಿತರಿಗೂ ಗೊತ್ತಿದೆ. ಅಲ್ಲಿ ಎಲ್ಲೋ ಒಂದು ಕಡೆ ಈ ಹಣಕಾಸಿನ ಸೊ JDS ಆದಿಯಾಗಿ BJP ಕೂಡ ಹಾಗೂ ಅದರ ನಾಯಕರು ಕೂಡ ಈಗ ಬಜೆಟನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ, ಬಜೆಟನ್ನು ವಿರೋಧಿಸ್ತಾ ಇದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಒಂದು ಸ್ವಾರಸ್ಯಕರ ರೀತಿಯಲ್ಲಿ ಟ್ವೀಟ್ ಮಾಡಿ ಬಜೆಟನ್ನು ಅವರು ಖಂಡಿಸಿದ್ದಾರೆ. ಈ ರಾಜ್ಯದ ಬಜೆಟ್ ಏನಿದೆ ಜನರಿಗೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥ ಟ್ವೀಟನ್ನು ಅವರು ಮಾಡಿದ್ದಾರೆ. ಸೊ ಹಾಗಿದ್ರೆ ಒಂದು ಬಜೆಟ್ನಲ್ಲಿ ಯಾವೆಲ್ಲ ಇಲಾಖೆಗೆ ಅಂದರೆ ಇಲಾಖಾವಾರು ಅಲೊಕೇಶನ್ಗಳು ಯಾವ ರೀತಿ ಆಗಿದ್ದಾವೆ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಹಾಗಾಗಿ ಇವತ್ತು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನತಾದಳ ಪಕ್ಷದ ವತಿಯಿಂದ ನಮ್ಮ JDLP ನಾಯಕರು, ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು, ಅದು ಮೇಲ್ಮನೆ ಇರ್ಬೋದು ಕೆಳಮನೆ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಬಂದು ಕೂತು ಒಂದು ನಿಮಗೆ ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ. ರಾಜ್ಯದ ನಿಜವಾದಂಥ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿಸಿದ್ದೀರಿ, ಇದನ್ನ ದಯವಿಟ್ಟು ನಮಗೆ ಒಂದು ವೈಟ್ ಪೇಪರನ್ನು ಈ ಕೂಡಲೇ ನೀವು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಾವು ಬಹಳ ಗಟ್ಟಿ ನಿಲುವಿಂದ ನಿಮಗೆ ಆಗ್ರಹ ಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಈಗಾಗಲೇ ಹಲವಾರು ಈ GSDP ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ. ನಮ್ಮ GDP ಗ್ರೋತ್ ಪ್ರಕಾರ
ಕೇಂದ್ರಕ್ಕೂ ಮತ್ತು ನಮ್ಮ GSTP ರಾಜ್ಯದ ಏನೊಂದು ಬೆಳವಣಿಗೆ ಇದೆ ಆ ಒಂದು ಗ್ರೋತ್ ರೇಟನ್ನು ನಾವು ಆಲಿಸ್ತಕ್ಕಂಥದ್ದಾದರೆ ರಾಷ್ಟ್ರೀಯ ಮಟ್ಟದಲ್ಲಿ NDA ಸರ್ಕಾರ 7.2% ಇದ್ರೆ ನಮ್ಮದು 6.1% ಅಂದರೆ ಶೇಕಡ 0.9% ಅಷ್ಟು ನಾವು ಇಳಿಕೆಯನ್ನು ಕಂಡಿದ್ದೇವೆ ಗ್ರಾಫಲ್ಲಿ. ಇನ್ನೂ ನಾನು ಸ್ವಲ್ಪ ಇತಿಹಾಸವನ್ನು ತೆಗೆದು ಮಾತನಾಡ್ತಕ್ಕಂಥದ್ದಾದರೆ 2006 ಮತ್ತು 8ರಲ್ಲಿ ಅವತ್ತಿನ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣ ಅವರು ಆಗಿದ್ದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.